ಇನ್ನು ಕೆಲವೇ ಕ್ಷಣಗಳಲ್ಲಿ ಸಿಟಿ ರವಿ ಕೋರ್ಟ್ಗೆ ಹಾಜರಾಗ್ತಾರೆ. ಅಂಕಲಗಿ ಠಾಣೆಯಿಂದ ಬೆಳಗಾವಿಯತ್ತ ಎಂಎಲ್ಸಿ ಸಿಟಿ ರವಿ. ಬೆಳಗಾವಿ ಜಿಲ್ಲಾ ಕೋರ್ಟ್ಗೆ ಸಿಟಿ ರವಿಯನ್ನ ಹಾಜರುಪಡಿಸುವಂತಹ ಸಾಧ್ಯತೆ ಇದೆ. ಸಿಟಿ ರವಿ ಪರ ಬೇಲ್ ಅರ್ಜಿಗೆ ವಕೀಲರು ಸಿದ್ಧತೆಯನ್ನ ಮಾಡ್ಕೊಂತಿದ್ದಾರೆ. ಬೇಮ್ಸ್ ಆಸ್ಪತ್ರೆಯಿಂದ ಸಿಟಿ ರವಿಗೆ ಮೆಡಿಕಲ್ ಚೆಕ್ಅಪ್. ಇನ್ನು ಬೇಮ್ಸ್ ಆಸ್ಪತ್ರೆಗೆ ಕರೆದೊಯ್ಯುತ್ತಿರುವಂತಹ ಪೊಲೀಸರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಿಟಿ ರವಿ ಅವರನ್ನ ಕೋರ್ಟಿಗೆ ಹಾಜರುಪಡಿಸುವಂತಹ ಸಾಧ್ಯತೆ ಇದೆ. ಅಂಕಲಗಿ ಠಾಣೆಯಿಂದ ಬೆಳಗಾವಿಯತ್ತ ಎಂಎಲ್ಸಿ ಸಿಟಿ ರವಿ ಅವರನ್ನ ಪೊಲೀಸರು ಕರೆತರ್ತಿದ್ದಾರೆ. ಸಿಟಿ ರವಿ ಅವರ ಪರವಾಗಿ ಬೇಲ್ ಅರ್ಜಿಗೆ ವಕೀಲರು ಸಿದ್ಧತೆಯನ್ನ ಮಾಡ್ಕೊಂತಿದ್ದಾರೆ. ಇನ್ನು ಸಿಟಿ ರವಿ ಅವರ ತಲೆಗೆ ಗಾಯ ಆಗಿ ರಕ್ತ ಕೂಡ ಸೋರ್ತಾ ಇದೆ. ಹೀಗಾಗಿ ಈಗಾಗಲೇ ಬ್ಯಾಂಡೇಜ್ ಅನ್ನ ಹಾಕಿದ್ದಾರೆ. ಬೇಮ್ಸ್ ಆಸ್ಪತ್ರೆಯಲ್ಲಿ ಸಿಟಿ ರವಿಗೆ ಮೆಡಿಕಲ್ ಚೆಕ್ಅಪ್ ಕೂಡ ಉಂಟು. ಇನ್ನು ಬೇಮ್ಸ್ ಆಸ್ಪತ್ರೆಗೆ ಕರೆದೊಯ್ಯುತ್ತಿದ್ದಾರೆ ಪೊಲೀಸರು. ಬೆಳಗಾವಿಯ ಪೊಲೀಸರ ವಶದಲ್ಲಿರುವಂತಹ ಬಿಜೆಪಿಯ ಎಂಎಲ್ಸಿ ಸಿಟಿ ರವಿ ಕಾಂಗ್ರೆಸ್ ಸರ್ಕಾರ ಮತ್ತು ಪೊಲೀಸ್ ಇಲಾಖೆಯ ವಿರುದ್ಧವೇ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ತಮ್ಮ ಜೀವಕ್ಕೆ ಅಪಾಯ ಇದೆ ಅಂತ ಪೊಲೀಸರು ಷಡ್ಯಂತ್ರ ಮಾಡ್ತಿದ್ದಾರೆ, ಷಡ್ಯಂತ್ರಗಳನ್ನ ರೂಪಿಸಿದ್ದಾರೆ ಅಂತ ಬಿಜೆಪಿಯ ಎಂಎಲ್ಸಿ ಸಿಟಿ ರವಿ ಅವರು ನೇರವಾಗಿ ಆರೋಪಗಳನ್ನ ಮಾಡಿದ್ದಾರೆ. ಗಂಭೀರ ಆರೋಪ. ಏಕೆಂತಂದ್ರೆ ನಿನ್ನೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೆ ಅವ್ಯಾಚ್ಯ ಶಬ್ದಗಳಿಂದ ನಿಂದಿಸಿರುವಂತ ಆರೋಪದ ಮೇಲೆ ಬೆಳಗಾವಿ ಪೊಲೀಸರ ವಶದಲ್ಲಿದ್ದಾರೆ ಬಿಜೆಪಿಯ ಎಂಎಲ್ಸಿ ಸಿಟಿ ರವಿ. ಇನ್ನು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಜೊತೆಯಲ್ಲಿ ಅವರನ್ನ ಅರೆಸ್ಟ್ ಮಾಡಿರುವಂತ ಪರಿಯೇ ಸಾಕಷ್ಟು ಪ್ರಶ್ನೆಗಳನ್ನ ಹುಟ್ಟು ಹಾಕಿದೆ. ಸಿಟಿ ರವಿ ಅವರನ್ನ ಇಡೀ ರಾತ್ರಿ ಪೊಲೀಸರು ಅತ್ತಿಂದತ್ತ ಜಿಲ್ಲೆಯಲ್ಲಿ ನಾನಾ ಪ್ರದೇಶಗಳಿಗೆ ಕರೆದುಕೊಂಡು ಹೋಗಿದ್ದಾರೆ. ಕಾಲಹರಣ ಮಾಡುವಂತ ಪ್ರಕ್ರಿಯೆ ಕೂಡ ಆಗಿದೆ. ಇದಕ್ಕೂ ಕೂಡ ಸಾಕಷ್ಟು ಅನುಮಾನಗಳು ಮೂಡ್ತಾ ಇದೆ. ಇವೆಲ್ಲದರ ನಡುವೆ ಕೆಲವೇ ಕ್ಷಣಗಳಲ್ಲಿ ಸಿಟಿ ರವಿ ಕೋರ್ಟ್ಗೆ ಹಾಜರಾಗ್ತಾರೆ. ಅಂಕಲಗಿ ಠಾಣೆಯಿಂದ ಬೆಳಗಾವಿಯತ್ತ ಎಂಎಲ್ಸಿ ಸಿಟಿ ರವಿ. ಬೆಳಗಾವಿ ಜಿಲ್ಲಾ ಕೋರ್ಟ್ಗೆ ಸಿಟಿ ರವಿ ಅವರು ಹಾಜರಾಗುವಂತಹ ಸಾಧ್ಯತೆ ಇದೆ. ಇನ್ನು ಸಿಟಿ ರವಿ ಅವರಿಗೆ ಬೇಲನ್ನ ನೀಡುವಂತ ಪ್ರಕ್ರಿಯೆಗೆ ಅವರ ವಕೀಲರು ಕೂಡ ಸಿದ್ಧತೆಯನ್ನ ಮಾಡ್ಕೊಂತಿದ್ದಾರೆ. ಬೇಮ್ಸ್ ಆಸ್ಪತ್ರೆಗೆ ಕರೆದೊಯ್ಯುತ್ತಿರುವಂತಹ ಪೊಲೀಸರು. ಅಂಡ್ ಇದರ ಜೊತೆಯಲ್ಲಿ ಪೊಲೀಸ್ ಕಸ್ಟಡಿಯಲ್ಲಿ ತಲೆಗೆ ಆದ ಗಾಯಕ್ಕೆ ಪ್ರಥಮ ಚಿಕಿತ್ಸೆಯನ್ನ ಕೊಡಿಸಲು 3 ಗಂಟೆಯನ್ನ ತೆಗೆದುಕೊಂಡ ಕರ್ನಾಟಕ ಪೊಲೀಸರು ಅನ್ನುವಂತ ಸಾಕಷ್ಟು ಪ್ರಶ್ನೆಗಳು ಕೂಡ ಮೂಡ್ತಾ ಇದೆ. ಯಾಕಂದ್ರೆ ನಿರ್ಜನ ಪ್ರದೇಶದಲ್ಲಿ ವಾಹನವನ್ನ ನಿಲ್ಲಿಸ್ತಾರೆ, ಫೋನ್ ನಲ್ಲಿ ಮಾತುಕತೆಯನ್ನ ನಡೆಸ್ತಿದ್ದಾರೆ. ಏನೋ ಷಡ್ಯಂತ್ರ ಆಗ್ತಾ ಇದೆ, ನನಗೆ ತೊಂದರೆ ಆಗ್ತಾ ಇದೆ, ಕೊಲೆಗೆ ಸಂಚಾಗ್ತಿದೆ ಅಂತ ಸ್ವತಃ ಸಿಟಿ ರವಿ ಅವರೇ ಪೊಲೀಸರ ಮೇಲೆ ಆರೋಪವನ್ನ ಮಾಡಿದ್ದಾರೆ. ಇದರ ಜೊತೆಯಲ್ಲೇ ಇವತ್ತು ಸಿಟಿ ರವಿ ಅವರಿಗೆ ಜಾಮೀನನ್ನ ಕೊಡಿಸಬೇಕೆನ್ನುವಂತ ಪ್ರಕ್ರಿಯೆಗೂ ಕೂಡ ಅವರ ಪರ ವಕೀಲರು ಕೂಡ ಸಿದ್ಧತೆಯನ್ನ ನಡೆಸ್ಕೊಂತಿದ್ದಾರೆ. ಹೀಗಾಗಿ ಕೆಲವೇ ಕ್ಷಣಗಳಲ್ಲಿ ಸಿಟಿ ರವಿ ಕೋರ್ಟ್ಗೆ ಹಾಜರಾಗುವಂತಹ ಸಾಧ್ಯತೆ ಇದೆ. ಬೆಳಗಾವಿಯ ಜಿಲ್ಲಾ ಪೊಲೀಸರ ವಶದಲ್ಲಿದ್ದಾರೆ. ಇನ್ನು ಬೆಳಗಾವಿ ಜಿಲ್ಲಾ ಕೋರ್ಟ್ಗೆ ಸಿಟಿ ರವಿ ಹಾಜರಾಗುವಂತಹ ಸಾಧ್ಯತೆ ಇದೆ.